ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಂಗಳೂರು ಸೌತೆಕಾಯಿ ಸಾಂಬಾರನ್ನ ಮಾಡೋಣ ಅಂತ ಇದ್ದೀನಿ. ಸೊ ಅದ್ರಲ್ಲಿ ತುಂಬ ಥರ ರೆಸಿಪಿನ ಮಾಡ್ತಾರೆ. ಒಬ್ಬೊಬ್ಬರು ಮಜ್ಜಿಗೆ ಹುಳಿನ ಮಾಡ್ತಾರೆ, ಒಬ್ಬೊಬ್ಬರು ಕೊದ್ದಲ ಅಂತ ಒಂದು ಮಾಡ್ತಾರೆ. ಬಟ್ ನಾನಿವತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಅಲಸಂದೆ ಕಾಳನ್ನ ಹಾಕ್ತಾ ಇದ್ದೀನಿ. ನನಗೆ ಈ ಎರಡು ಕಾಂಬಿನೇಷನ್ ಅಂದರೆ ತುಂಬಾ ಇಷ್ಟ ಆ್ಯಂಡ್ ತುಂಬ ಚೆನ್ನಾಗಿ ಬರುತ್ತೆ ಈ ಸಾಂಬಾರು ಕೂಡ. ಸೊ ಬನ್ನಿ, ಇನ್ಯಾಕೆ ತಡ, ಟ್ರೈ ಮಾಡೋಣ. ಇಲ್ಲಿ ಅಲಸಂದೆ ಕಾಳನ್ನ ನಾವು ಹಿಂದಿನ ದಿನವೇ ನೆನೆಸಿಡ್ಬೇಕಾಗತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಇದು ಮತ್ತು ಮಂಗಳೂರು ಸೌತೆಕಾಯಿ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಅದು ವಿಡಿಯೋ ಮಾಡೋದು ಮರ್ತೋಯ್ತು. ಅದೆರಡನ್ನು ಇವಾಗ ಕುಕ್ಕರ್ ಒಳಗೆ ಹಾಕಿ 2 ಸೀಟಿ ಬರಬೇಕು. ಸೊ ಇದು 2 ಸೀಟಿ ಬಂದಮೇಲೆ ಚೆನ್ನಾಗಿ ನೋಡ್ಕೋಬೇಕು ನಾವು ಬೆಂದಿದೆಯಾ ಇಲ್ವಾ ಅಂತ. ಇನ್ ಬಿಟ್ವೀನ್ ನಾವು 1 ಚಮಚ ಸಾಸಿವೆ, 1 ಚಮಚ ಜೀರಿಗೆ ಮತ್ತು 1 ಚಮಚ ಕೊತ್ತಂಬರಿ ಇದನ್ನು ಮೂರನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಇದು ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ನೀವು ನೋಡ್ಬೋದು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ನಾನು ಸ್ವಲ್ಪ ಹುರ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಚಿಕ್ಕ ಹುಣಸೆ ಹಣ್ಣು, ಆಮೇಲೆ ಒಂದು 5ರಿಂದ 6 ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ 1 ಆನಿಯನ್ನ ಈರುಳ್ಳಿನ ನಾನು ಉದ್ದುದ್ದ ಕಟ್ ಮಾಡಿದ್ದೀನಿ. ಇದನ್ನು ಸಹ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೋತೀನಿ ಎಲ್ಲಾನು. ಸೊ ಇದನ್ನೆಲ್ಲಾನು ಹುರ್ಕೋಬೇಕು. ಬಟ್ ನಾನು ಮೆಣಸಿನ್ಕಾಯಿನ ಬ್ಯಾಡಗೆ ಮೆಣಸನ್ನ ನಾನು ಫಸ್ಟೇ ಹುರಿದು ಇಟ್ಕೊಂಡಿರ್ತೀನಿ. ಇದ್ರ ಜೊತೆಗೆ ನಾನು ಒಂದು ಅರ್ಧಕ್ಕಿಂತನೂ ಸ್ವಲ್ಪ ಕಡಿಮೆ ಕಾಯಿ ತುರಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಸಾಕು, ಇಲ್ಲಾಂದರೆ ತುಂಬಾ ಗಟ್ಟಿ ಬಂದುಬಿಡುತ್ತೆ ಮಸಾಲೆ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇನ್ ಬಿಟ್ವೀನ್ ನಾನು ಇವಾಗ 2 ವಿಷಲ್ ಆಗಿದೆ. ಇವಾಗ ಸೀಟಿನ ತೆಗಿತಾ ಇದ್ದೀನಿ, ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ನಾನು ಯಾಕೆ ಸೌತೆಕಾಯಿನ ಈ ಥರ ಇಟ್ಟಿದ್ದೀನಿ ಅಂದರೆ, ಒಂದೊಂದು ಅಲಸಂದೆ ಕಾಳು ಬೇಗ ಬೇಯಲ್ಲ, ಬಟ್ ಮಂಗಳೂರು ಸೌತೆಕಾಯಿ ಬೇಗ ಬೆಂದ್ಬಿಡುತ್ತೆ. ಸೊ ಅದನ್ನು ಆವಾಗ ನಾವು ಈಸಿಯಾಗಿ ನಾವು ಬೇರ್ಪಡಿಸ್ಬೋದು ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ, ನೋಡ್ಕೋಬೋದು. ಇವಾಗ ಮಂಗಳೂರು ಸೌತೆಕಾಯಿ ಮತ್ತು ಅಲಸಂದೆನ ಮಿಕ್ಸ್ ಮಾಡಿಬಿಟ್ಟು ನನಗೆ ಯಾಕೋ ಸ್ವಲ್ಪ ನೀರು ಜಾಸ್ತಿ ಇದೆ ಅನ್ನಿಸ್ತು. ಸೊ ನಾನು ಆಕ್ಸಸ್ ನೀರನ್ನ ಇವಾಗ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ನಾನು ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ಕೋತಾ ಇದ್ದೀನಿ ಎರಡೂ. ನೀವು ನೋಡ್ಬೋದು. ಸೊ ಇದನ್ನು ಸ್ವಲ್ಪ ನಾವು ನೋಡ್ಬೋದು ಎಷ್ಟು ಚೆನ್ನಾಗಿ ಇವಾಗ ಬೆಂದಿದೆ ಅಲಸಂದೆ ಕಾಳು ಅಂತ. ಇದಕ್ಕೆ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಇದಕ್ಕೆ ಇವಾಗ ನಾನು ಸ್ವಲ್ಪ ನೀರನ್ನ ಹಾಕ್ಕೋತೀನಿ. ಸೊ ಇದನ್ನು ಇವಾಗ ಚೆನ್ನಾಗಿ ನಾನು ಒಂದು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ ಬರಬೇಕು. ಇದು ಬಾಯ್ಲ್ ಬಂತು ಅಂದರೆ ನಮ್ಮದು ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ ಅಂತಲೇ ಅರ್ಥ. ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಅಂತ. ಇದಕ್ಕೆ ಇವಾಗ ನೀವು ಉಪ್ಪು ಖಾರವನ್ನು ಟೇಸ್ಟ್ ಮಾಡ್ಬೋದು. ಇನ್ನು ಕೇಸ್ ಕಡಿಮೆ ಇತ್ತು ಅಂದರೆ ನಾವು ಈ ಸ್ಟೇಜಲ್ಲಿ ಹಾಕ್ಕೋಬೋದು. ಇದು ದೋಸೆಗೂ ಚೆನ್ನಾಗಿರುತ್ತೆ, ಎಕ್ಸ್ಟ್ರಾ ಬೇಕಾದರೂ ಇಟ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಈ ರೆಸಿಪಿನ, ಹೇಗೆ ಬಂದಿದೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.